ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಾಧನೆಯ ಹಾದಿ. ಸಾಧನೆಯ ಹಾದಿ. ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಸಿ ವಲಯ ಮಟ್ಟದ ಕ್ರೀಡೆಯಲ್ಲಿ ಸಾಧಿಸಿದ ಗೆಲುವಿನ ಯಶೋಗಾಥೆ ಕುರಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಉತ್ತರ ಬಡಾವಣೆ ಹಾಗೂ ಮಹಾಲಕ್ಷ್ಮಿ ಲೇಔಟ್, ಹಾಸನ. ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ಐಸಿಎಸ್ಇ 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579. ಇಂದಿನ ಸಂಚಿಕೆಯಲ್ಲಿ ವಿವಿಧ ಪದಕಗಳನ್ನು ತಮ್ಮದಾಗಿಸಿಕೊಂಡಿರುವ ಸಾಧನೆಯ ಕುರಿತು ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳಾದ ಚೈತನ್ಯ ರಮೇಶ್, ನಮ್ರತಾ ಹಾಗೂ ಜಿ ಉನ್ನತಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಐಸಿಎಸ್ಸಿ ಪಠ್ಯಕ್ರಮದಲ್ಲಿ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿವಿಧ ಬಹುಮಾನಗಳನ್ನು ಗಳಿಸಿಕೊಂಡು ಬಂದಿರತಕ್ಕಂತಹ ವಿದ್ಯಾರ್ಥಿಗಳನ್ನು ಹಾಗೂ ವಿದ್ಯಾರ್ಥಿನಿಯರನ್ನು ನಾವು ಮಾತನಾಡಿಸ್ತಾ ಇದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ 100 ಮೀಟರ್ ಹರ್ಡಲ್ಸ್ನಲ್ಲಿ ಸಿಲ್ವರ್ ಪದಕವನ್ನು ಪಡೆದುಕೊಂಡಿರ್ತಕ್ಕಂತಹ ಚೈತನ್ಯ ರಮೇಶ್ ಅವರು ಇದ್ದಾರೆ. ಹೈ ಜಂಪಲ್ಲಿ ಬ್ರಾಂಜನ್ನು ಪಡೆದುಕೊಂಡಿರ್ತಕ್ಕಂತಹ ನಮ್ರತಾ ಅವರಿದ್ದಾರೆ. ಇವರ ಜೊತೆಗೆ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನದೊಂದಿಗೆ ಚಿನ್ನದ ಪದಕವನ್ನು ಪಡೆದುಕೊಂಡು ಬಂದಿರತಕ್ಕಂತಹ ತಂಡದ ನಾಯಕಿ ಜಿ ಉನ್ನತಿ ಅವರು ನಮ್ಮೊಂದಿಗೆ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಉನ್ನತಿಯಿಂದ ಈಗ ಮಾತನಾಡ್ಸೋಣ. ಉನ್ನತಿ, ಹೆಣ್ಮಕ್ಳಿಗೆ ಕ್ರಿಕೆಟ್ ಒಂದು ಸ್ವಲ್ಪ ಕಷ್ಟ ಅಂತ ಹೇಳಿ ಒಂದು ಇತ್ತು, ಈಗ ಅದು ಸುಲಭ ಆಗ್ತಾ ಇದೆ. ಹೆಂಗೆ ಸುಲಭ ಆಗ್ತಾ ಇದೆ? ಪ್ರಾಕ್ಟೀಸ್ ಮಾಡಬೇಕು. ಏನಿಲ್ಲ, ಓದೋದ್ರ ಜೊತೆ ಆಟನೂ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು. ಹಾಂ. ಎಲ್ಲಿತ್ತು ನಿಮಗೆ ವಲಯ ಮಟ್ಟದ ಕ್ರೀಡಾಕೂಟ? ಚಿಕ್ಕಮಂಗ್ಳೂರಲ್ಲಿತ್ತಾ? ಎಷ್ಟು ದಿವಸ ಹೋಗಿದ್ರಿ ಅಲ್ಲಿಗೆ? ಒಂದು ದಿವಸ. ಎಷ್ಟು ಪಂದ್ಯಗಳನ್ನು ಆಡಿದ್ರಿ? ಒಂದೇ. ಫೈನಲ್ಸ್ ಡೈರೆಕ್ಟ್ ಆಗಿ ಆಟ ಆಡಿದ್ರಿ. ಹಾಂ. ನಿಮ್ಮ ತಂಡದಲ್ಲಿ ಒಟ್ಟಿಗೆ ಎಷ್ಟು ಜನ ಇದ್ರು ಎಲ್ಲ ಸೇರಿ? 13 ಮೆಂಬರ್ಸು. ಯಾರು ಬೌಲಿಂಗು ಮತ್ತು ಬ್ಯಾಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದವರು? ನಾನು ಮತ್ತೆ ಇನ್ನೊಬ್ರು ಚಂದನ ಅಂತ 8th ಸ್ಟ್ಯಾಂಡರ್ಡ್ ಬೌಲಿಂಗ್ ಮಾಡಿದ್ದು. ಬ್ಯಾಟಿಂಗ್ ನಾನು ಮತ್ತೆ ಅಹನ ಅಂತ ನಮ್ದು ಕ್ಲಾಸ್ ಅವ್ರೆ. ಫೈನಲ್ಸ್ ಅಲ್ಲಿ ಎಷ್ಟು ರನ್ ಹೊಡೆದ್ರಿ ನೀವು? ಟಾರ್ಗೆಟ್ ಕೊಟ್ಟಿದ್ದು 46. ಅವ್ರು ನಮಗೆ ಫಸ್ಟ್ ಆಡ್ದಾಗ ಡ್ರಾ ಆಯ್ತು, ಆಮೇಲೆ ಸೂಪರ್ ಓವರ್ ಅಲ್ಲಿ ಗೆದ್ದಿದ್ದು. ಹೌದಾ? ಸೂಪರ್ ಓವರ್ ಅಲ್ಲಿ ಎಷ್ಟು ಹೊಡೆದ್ರಿ? 11 ರನ್ಸ್ ನಾವು ಹೊಡಿದ್ವಿ, ಅವ್ರು 7 ಹೊಡೆದು 6 ರನ್ಸ್ ಇಂದ ಸೋತು. ಒಂದೊಂದು ಬಾಲು ಹೆಂಗಿತ್ತು ಸೂಪರ್ ಓವರ್ದು ಹೇಳ್ಬೇಕು ನನಗೀಗ. ಎಷ್ಟೆಷ್ಟು ರನ್ ಬಂತು, ಎಷ್ಟು ವಿಕೆಟ್ ಹೋಯ್ತು, ಎಲ್ಲದನ್ನು ಹೇಳಬೇಕು. ಫಸ್ಟ್ ಬಾಲ್ ಸೆಕೆಂಡ್ ಬಾಲ್ ಏನೋ ವೈಡ್ ಹಾಕಿದ್ರು, ಅದಾದ್ಮೇಲೆ ಸಿಂಗಲ್ಸಿಗೆ ಕನ್ವರ್ಟ್ ಮಾಡ್ತಿದ್ದೆ. ಲಾಸ್ಟ್ 2 ಬಾಲ್ಸ್ ಇದೆ ಅಂದಾಗ ಒಬ್ರದ್ದು ನಮ್ಮ ಟೀಮಲ್ಲೇ ಒಂದು ವಿಕೆಟ್ ಹೋಯ್ತು. ಆಮೇಲೆ ಮತ್ತೆ ಲಾಸ್ಟ್ ಬಾಲ್ ರನ್ ಬಂತು ಒಂದು. ಟೋಟಲ್ 11 ರನ್ಸ್ ಟಾರ್ಗೆಟ್ ಕೊಟ್ವಿ. ನೀವೇ ಟಾರ್ಗೆಟ್ ಕೊಟ್ಟಿದ್ದ? ಅವ್ರು ಹೊಡೆದಿಲ್ವ 11 ರನ್ಸ್? ಇಲ್ಲ, 7 ರನ್ಸಿಗೆ 2 ವಿಕೆಟ್ಸ್ ಇತ್ತು, 1 ವಿಕೆಟ್ ಹೋಯ್ತು ಅಷ್ಟು. ಅವರು ಯಾವ ತಂಡದವರು ನಿಮ್ಮ ವಿರುದ್ಧ ಆಟ ಆಡಿದವರು? SRS ಸ್ಕೂಲ್ ಉಡುಪಿಯಿಂದ ಬಂದಿದ್ರಾ? ಉಡುಪಿಯವರನ್ನ ಸೋಲ್ಸ್ಬಿಟ್ರಿ ನೀವು. ಏನನ್ನಿಸ್ತು ಫಸ್ಟ್ ಪ್ರೈಸ್ ಬಂದಾಗ ಅಥವಾ ಗೋಲ್ಡ್ ಮೆಡಲ್ ಬಂದಾಗ? ಖುಷಿ ಆಯ್ತು. ಏನಂದ್ರು ನಿಮ್ಮ ಟೀಚರ್ಸು, ನಿಮ್ಮ ಪೇರೆಂಟ್ಸ್ ಎಲ್ಲ ಏನಂದ್ರು? ಖುಷಿ ಆಯ್ತು. ಅವ್ರಿಗೂ ಖುಷಿ ಆಯ್ತು. ನೀವು ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡ್ತೀರಾ ಹೆಂಗೆ? ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡ್ತೀರಾ? ಈಗ ನಮ್ಮ ಚೈತನ್ಯ ರಮೇಶ್ ಅವರು ಇದ್ದಾರೆ. ಹರ್ಡಲ್ಸ್ ಯಾಕೆ ಇಷ್ಟ ಚೈತನ್ಯ? ಸರ್, ನಂಗೆ ಮೊದಲಿಂದನೂ ಅಥ್ಲೆಟಿಕ್ಸ್ ಅಂದರೆ ಇಷ್ಟ ಇತ್ತು. ಸರ್, ನನ್ನ ಮೂಮೆಂಟ್ ನೋಡಿಬಿಟ್ಟು ಹರ್ಡಲ್ಸ್ನ ಸೆಲೆಕ್ಟ್ ಮಾಡಿದ್ರು ನನಗೆ. ಸೊ ಮೂಮೆಂಟ್ ಚೆನ್ನಾಗಿದ್ದರಿಂದ 100 ಮೀಟರ್ಸ್ ಹರ್ಡಲ್ಸ್ ನನಗೆ ಇವೆಂಟ್ ಹಾಕೊಟ್ರು. ಹರ್ಡಲ್ಸ್ ಆಡ್ಲಿಕ್ಕೆ ನಗದು ಜಂಪ್ ಮಾಡಿ ಹೋಗ್ಬೇಕಲ್ವಾ? ಎಷ್ಟಿರುತ್ತೆ ಆ ಥರದ್ದು 100 ಮೀಟರ್ಸ್ ಅಲ್ಲಿ? 10 to 12 ಹರ್ಡಲ್ಸ್ ಇರುತ್ತೆ, ಡಿಪೆಂಡ್ ಆಗುತ್ತೆ ಏಜ್ ಕ್ಯಾಟಗರಿ ಮೇಲೆ. ಅದು ಪ್ರತಿಯೊಂದನ್ನು ನೆಗೆಯೋದು ಕಷ್ಟ ಆಗುತ್ತಾ ಹೆಂಗೆ? ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಡಿಫಿಕಲ್ಟ್ ಅನ್ಸುತ್ತೆ, ಪ್ರಾಕ್ಟೀಸ್ ಮಾಡ್ತಾ ಈಸಿ ಅಂತ ಹೇಳಿ ಅನ್ಸುತ್ತೆ. ಎಷ್ಟು ಸೆಕೆಂಡ್ಸ್ ಅಲ್ಲಿ ಓಡಿದ್ದು 100 ಮೀಟರ್ಸ್?
25 ಸೆಕೆಂಡ್ಸಲ್ಲಿ. 25 ಸೆಕೆಂಡ್ಸಲ್ಲಿ. ಇಲ್ಲಿ ನಿಮಗೆ ಸಿಲ್ವರ್ ಬಂತಲ್ವಾ? ಫಸ್ಟ್ ಪ್ರೈಸ್ ಯಾರಿಗೆ ಬಂತು? ಸರ್ ಹಾವೇರಿ. ಹೆಂಗೆ ನಿಮ್ಗಿಂತಲೂ ಜೋರಾಗಿ ಓಡ್ಬಿಟ್ರ ಅವರು? ಇಲ್ಲ, 2 ಸೆಕೆಂಡ್ಸ್ 3 ಸೆಕೆಂಡ್ಸಲ್ಲಿ ಅವಳು ಮುಂದಿದ್ಲು ಅಷ್ಟೇ. ಇಲ್ಲಿ ಸೆಕೆಂಡ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಈಗ ಹಾಸನದಲ್ಲೆಲ್ಲ ಹರ್ಡಲ್ಸ್ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಎಲ್ಲಿ ಮಾಡೋದು? ಸ್ಟೇಡಿಯಂ ಅಲ್ಲಿ ಹೇಳ್ಕೊಡ್ತಾರೆ, ಕೋಚಸ್ ಎಲ್ಲ ಇರ್ತಾರೆ. ನಮಗೆ ಯಾವ ಇವೆಂಟ್ ಪರ್ಫೆಕ್ಟ್ ಅನ್ಸುತ್ತೆ ಕೋಚಸ್ ಅದನ್ನ ಹೇಳ್ತಾರೆ. ಸೊ ನಾವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಏನು ಹೇಳ್ಕೊಡ್ತಾರೆ ಅಲ್ಲಿ? ಹೇಗೆ ಓಡಬೇಕು ಅನ್ನೋಂಥದ್ದನ್ನೆಲ್ಲ ಏನು ತರಬೇತಿ ಕೊಡ್ತಾರೆ? ಅಂದ್ರೆ ದಿನ ಪ್ರಾಕ್ಟೀಸ್ ಇರುತ್ತೆ, ವಾರ್ಮ್ ಅಪ್ ಇರುತ್ತೆ. ಸೊ ಅವ್ರು ಹೇಳೋ ಪ್ರಕಾರ ನಾವು ದಿನ ಎಕ್ಸಸೈಸ್ ಪ್ರಾಕ್ಟೀಸ್ ಎಲ್ಲ ಮೂವ್ಮೆಂಟ್ ಎಲ್ಲ ನೀಟಾಗಿ ಕಲ್ತ್ರೆ ಇವೆಂಟ್ಗೆಲ್ಲ ಹೋಗಕ್ಕೆ ಈಸಿ ಆಗುತ್ತೆ. ಪ್ರತಿ ದಿವಸ ಎಷ್ಟೊತ್ತು ಪ್ರಾಕ್ಟೀಸ್ ಮಾಡೋದು? 1.5 2 hours. 2 hours. ಸಂಜೆನ ಬೆಳಗ್ಗೆ? ಬೆಳಗ್ಗೆ ಸ್ಕೂಲ್ ಹೋಗೋದ್ರೊಳಗಡೆ ಎಲ್ಲ ಆಗೋಗುತ್ತಾ? ಸ್ವಲ್ಪ ಲೇಟ್ ಆಗುತ್ತೆ. ಎಷ್ಟೊತ್ತಿಗೆ ಹೋಗೋದು ದಿವಸ ಚೈತನ್ಯ ಪ್ರಾಕ್ಟೀಸ್ಗೆ? 6:15 ಇಂದ 7:45 ವರೆಗೂ ಇರುತ್ತೆ. ಆಮೇಲೆ 7:45ಗೆ ಬಂದು ರೆಡಿಯಾಗಿ ಸ್ಕೂಲ್ಗೆ ಹೋಗ್ಬೇಕು. ಕಷ್ಟ ಆಗೋದಿಲ್ವಾ? ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ಮಾಡ್ಲೇಬೇಕು ಅಂತ ಹೇಳಿ ಮಾಡ್ಬೇಕಾಗತ್ತಲ್ಲ. ಮತ್ತೆ ಸಿಲ್ವರ್ ಬಂದಿರೋದ್ರಿಂದ ಮತ್ತೆ ರಾಜ್ಯ ಮಟ್ಟಕ್ಕೆ ಹೋಗ್ಬೋದಲ್ವಾ? ಎಲ್ಲಿ ಇರುತ್ತೆ ರಾಜ್ಯ ಮಟ್ಟದ್ದು? ಇನ್ನೂ ಹೇಳಿಲ್ಲ ಸರ್. ಇನ್ನೂ ಹೇಳಿಲ್ಲ. ಯಾವಾಗಿರುತ್ತೆ ಅಂತಾನು ಕೂಡ ಹೇಳಿಲ್ಲ ಅಲ್ವಾ? ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ? ಈಗಲೂ ಪ್ರಾಕ್ಟೀಸ್ ನಡೀತಾ ಇದೆಯಾ? ಸರ್ ಈಗ ಸ್ವಲ್ಪ ಎಕ್ಸಾಮ್ಸ್ ಇದೆ ಅಂತ ಹೋಗ್ತಿಲ್ಲ. ಎಕ್ಸಾಮ್ಸ್ ಮುಗಿದ್ಮೇಲೆ ಮತ್ತೆ. ಈಗ ನಿಮ್ಮ ಸ್ಕೂಲ್ನಲ್ಲಿ ಈಗ ಸ್ಪೋರ್ಟ್ಸು ಈ ಥರದಕ್ಕೆಲ್ಲ ಹೇಗೆ ಎನ್ಕರೇಜ್ ಮಾಡ್ತಾರೆ? ಸರ್ ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಾರೆ. ಎಜುಕೇಶನ್ ಮತ್ತೆ ಸ್ಟಡೀಸ್ ಎಲ್ಲದಲ್ಲೂ ಬ್ಯಾಲೆನ್ಸ್ ಮಾಡ್ತಾರೆ ಸರ್. ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಈಗ ಸ್ಪೋರ್ಟ್ಸ್ ಅಂತೆಲ್ಲ ಹೊರಗಡೆ ಹೋದಾಗ ಸುಮಾರು ಪಾಠ ಎಲ್ಲ ಲಾಸ್ ಆಗುತ್ತಲ್ವಾ? ಅದನ್ನೆಲ್ಲ ಮತ್ತೆ ಹೇಳ್ಕೊಡ್ತಾರೆ. ಟೀಚರ್ಸ್ ಕೇಳಿದ್ರೆ ಮತ್ತೆ ಅವರು ಏನೇನು ಡೌಟ್ಸ್ ಅದ ಕ್ಲಾರಿಫೈ ಮಾಡ್ತಾರೆ. ನೀವು ಓದ್ಕೊಂಡು ಎಲ್ಲದನ್ನು ಮತ್ತೆ ತಿಳ್ಕೊಳ್ತೀರಲ್ವಾ? ಈ ತರ ಓದ್ತಾ ಬೇರೆ ಬೇರೆ ಸ್ಪೋರ್ಟ್ಸ್ಗಳಲ್ಲಿ ಭಾಗವಹಿಸೋದು ಏನ್ ಅನ್ಸುತ್ತೆ ಚೈತನ್ಯಗೆ? ಒಂದ್ ಕಡೆ ಖುಷಿ ಆಗುತ್ತೆ, ಬಟ್ ಒಂದ್ ಕಡೆ ಕಷ್ಟ ಆಗುತ್ತೆ. ಬಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕು. ಹೆಚ್ಚು ಕಷ್ಟ ಆಗುತ್ತೆ? ಇಲ್ಲ, ಸ್ವಲ್ಪ ಕಷ್ಟ ಅಂತ ಹೇಳಿ ಅನ್ಸುತ್ತೆ. ಯಾಕೆಂದ್ರೆ ಡೈಲಿ ಪ್ರಾಕ್ಟೀಸ್ಗೆ ಹೋಗ್ಬೇಕು, ಆಮೇಲೆ ಬೇರೆ ಬೇರೆ ಊರುಗಳಿಗೆ ಹೋಗ್ಬೇಕು. ಈ ಥರದ್ದೆಲ್ಲ ಒಂದು ಸ್ವಲ್ಪ ಕಷ್ಟ ಅಂತ ಹೇಳಿ ಅನ್ಸುತ್ತೆ ಅಲ್ವಾ? ಓಕೆ. ಈಗ ಹೈ ಜಂಪ್ನಲ್ಲಿ ಎತ್ತರದ ಜಿಗಿತದಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡಿರ್ತಕ್ಕಂಥ ನಮ್ರತದ್ದು ಅಭಿಪ್ರಾಯ ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ನಮ್ರತ ಎಷ್ಟನೇ ಕ್ಲಾಸು? ಸರ್ 6th. ಯಾಕೆ ಹೈ ಜಂಪ್ ಇಷ್ಟ? ಸರ್ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಎನ್ಕರೇಜ್ ಮಾಡೋದು. ನಾನು ಫಸ್ಟ್ ಟೈಮ್ ಅವ್ರ ಜೊತೆ ಆಡಿದ್ದಾಗ ನಾನೇ ಫಸ್ಟ್ ಬಂದಿದ್ದೆ. ಅವ್ರು ನಂಗೆ ಎನ್ಕರೇಜ್ ಮಾಡ್ತಿದ್ರು, ಅದಕ್ಕೆ ನಾನು ಸೇರಿದೆ. ಆಮೇಲೆ ನಮ್ಮ ಅಕ್ಕನ ಜೊತೆ ಎಲ್ಲ ದಿವಸ ಸ್ಟೇಡಿಯಮಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿ. ಹೌದಾ? ಸ್ಟೇಡಿಯಂ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ಬೋದಲ್ವಾ? ಸರ್ ಮಾಡ್ಬೋದು, ಅದೇ ನಾವು ಸಂಡೇ ಹೋಗ್ತಾ ಇದ್ವಿ. ಸಂಡೇ ಹೋಗ್ತಾ ಇದ್ರಾ? ಈಗಲೂ ಸಂಡೇ ಮಾತ್ರ ಪ್ರಾಕ್ಟೀಸ್ ಮಾಡೋದಾ ಹೇಗೆ? ಸರ್ ಇಲ್ಲ, ಇವಾಗ ಜಸ್ಟ್ FA1 ಮುಗ್ದಿದೆ, ಅದಕ್ಕೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇನ್ನೂ ಶುರು ಮಾಡಿಲ್ಲ. ಈಗ ಸ್ಟೇಟ್ ಲೆವೆಲ್ಗೆ ಸೆಲೆಕ್ಷನ್ ಆಗಿದ್ರೆ ಮಾಡಲೇಬೇಕಿತ್ತಲ್ವಾ? ಅಂದ್ರೆ ಇವಾಗ ಇನ್ಫಾರ್ಮ್ ಮಾಡಿದಂದ್ರೆ ಅದ್ರ 15 to 20 days ಹಿಂದೆಯಿಂದ ಸ್ಟಾರ್ಟ್ ಮಾಡೋದು. ಓಹೋ, ಅಷ್ಟು ಮಾಡಿದ್ರೆ ಸಾಕಾಗುತ್ತೆ? ಸರ್ ಇಲ್ಲ, ಅಂದ್ರೆ ರೂಲ್ಸ್ ಎಲ್ಲ ನೋಡ್ಕೊಂಡು ಮಾಡೋದ್ರಿಂದ ಚೆನ್ನಾಗಿ ಆಗುತ್ತೆ. ಬೇರೆ ಯಾವ್ಯಾವ ಸ್ಪೋರ್ಟ್ಸ್ ಇಷ್ಟ ನಮ್ರತಂಗೆ? ಸರ್ ಲಾಂಗ್ ಜಂಪ್ ಇಷ್ಟ. ಲಾಂಗ್ ಜಂಪು ಹೈ ಜಂಪು ಎರಡೂ ಇಷ್ಟ. ಹೈ ಜಂಪ್ ಕ್ರೀಡಾಕೂಟಕ್ಕೆ ಹೋದಾಗ ಎಷ್ಟು ಎತ್ತರ ಜಿಗಿದಿದ್ದು? ಸರ್ 1.9 ಮೀಟರ್ಸಾ? ಮೀಟರ್ಸ್. ಅದು ಎಲ್ಲೆಲ್ಲಿಂದ ಶುರು ಆಗುತ್ತೆ? 1 ಮೀಟರಿಂದ ಶುರು ಆಗುತ್ತಾ ಹೆಂಗೆ? ಸರ್ 9 ಮೀಟರಿಂದ ಸ್ಟಾರ್ಟ್ ಮಾಡಿದ್ರು. 9 ಮೀಟರಿಂದ ಓಡ್ ಬಂದು ಜಿಗಿಯದ? 0.9 ಮೀಟರಿಂದ ಸ್ಟಾರ್ಟ್ ಮಾಡಿತ್ತು, 1.9 ಮೀಟರ್ 1.9ಗೆ ಅದು ಎಂಡ್ ಆಗುತ್ತೆ. ಬೇರೆಯವರೆಲ್ಲ ಇನ್ನೂ ಚೆನ್ನಾಗಿ ಮಾಡಿದ್ರೆ? ಸರ್ ಹೌದು, ಅವ್ರದ್ದು 10 meters ಮಟ್ಟ ಹೋಯ್ತು. ಅವ್ರ ಥರ ನಿನ್ಗೆ ಯಾಕೆ ಮಾಡೋಕ್ಕಾಗಲಿಲ್ಲ? ಸರ್ ನನಗೆ ಕಾಲು ಉಳ್ಕೊಂಡಿತ್ತು, ಅದಕ್ಕೆ ಆಗಲಿಲ್ಲ. ಆದ್ರೂ ಥರ್ಡ್ ಪ್ರೈಸ್ ಬಂತಲ್ವಾ? ಕಾಲು ಹೊಳ್ಕೊಂಡಿದ್ರು ಥರ್ಡ್ ಪ್ರೈಸ್ ಬಂತು. ಕಾಲು ಹೊಳ್ಳಿಲ್ಲ ಅಂತಿದ್ರೆ ಫಸ್ಟ್ ಪ್ರೈಸ್ ಬಂದ್ಬಿಡ್ತಿತ್ತಲ್ವಾ? ಯಾಕೆ ಹೊಳ್ತು ಕಾಲು? ಸರ್ ಅದು ನಡೀತಾ ಇರುವಾಗ ಕಾಲು ಉಳ್ಕೊಂಡು ಕಾಲು ಫೋಲ್ಡ್ ಆಯ್ತು. ಜಿಗಿವಾಗ್ಲೇ ಆಗೋದಿಲ್ಲ, ನಡೆಯುವಾಗ ಮಾಡ್ಕೊಬಿಟ್ಟಿದ್ಯಾ ನೀನು? ಅದಕ್ಕೆ ಎಚ್ಚರಿಕೆಯಿಂದ ನಡಿಬೇಕಲ್ವಾ? ಅದರಲ್ಲೂ ಈಗ ಸ್ಪೋರ್ಟ್ಸ್ ಈ ಥರದ್ದೆಲ್ಲ ಇರುವಾಗ. ಸರ್ ಫಸ್ಟ್ ಟೈಮ್ ಹೋಗಿದ್ದೆ, ಅದಕ್ಕೆ ಚೂರು ಭಯ ಆಗ್ತಾ ಇತ್ತಾ? ಭಯ ಮತ್ತು ಕಾಲು ಹೊಳ್ಳಿದ್ದು ಎಲ್ಲ ಸೇರಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಇಲ್ಲಾಂದರೆ ಚೆನ್ನಾಗಿ ಆಗ್ತಾ ಇತ್ತು ನಮ್ರತಂಗಲ್ವಾ? ಮತ್ತು ಕ್ರಿಕೆಟ್ ತಂಡದ ಇತರರು ಏನು ಹೇಳ್ತಾರೆ ಉನ್ನತಿ? ಈಗ ಮತ್ತೆ ರಾಜ್ಯ ಮಟ್ಟಕ್ಕೆ ತಯಾರಿ ಮಾಡ್ತಾ ಇದ್ದೀರಾ? ಸರ್ ಪ್ರತಿ ದಿವಸ ತಯಾರಿ ಮಾಡ್ತೀರಾ ಹೇಗೆ? ಸರ್ ಪ್ರತಿದಿನ ಲಾಸ್ಟ್ 1 hour ಅಥವಾ 3/4 ಗಂಟೆ ಇದ್ದಾಗ ಪ್ರಾಕ್ಟೀಸ್ಗೆ ಹೋಗ್ತೀವಿ ಅಲ್ಲಿ ಗ್ರೌಂಡಲ್ಲಿ. ಹಾಗೆ ಪ್ರಾಕ್ಟೀಸ್ ಮಾಡ್ತೀರಾ? ಎಷ್ಟೊತ್ತು ಪ್ರಾಕ್ಟೀಸ್ ಮಾಡ್ತೀರಾ? ಸ್ಕೂಲಲ್ಲಿ 1 hour ಬಿಡ್ತಾರೆ, ಮತ್ತೆ ನಾವು ಮನೆಗೆ ಹೋದ್ಮೇಲೆ ನಾನು ಸ್ಟೇಡಿಯಮಿಗೆ ಬರ್ತೇನೆ. ಸ್ಟೇಡಿಯಮಲ್ಲೂ ಕ್ರಿಕೆಟ್ ಆಡೋದ ಅಥವಾ ಬೇರೆ ಆಟ ಆಡೋದ? ಕ್ರಿಕೆಟ್. ಅಲ್ಲಿ ಸ್ಕೂಲ್ ಹತ್ರ ನಿಮ್ಮ ಟೀಮ್ ಅವ್ರು ಯಾರು ಇರ್ತಾರೋ ಎಲ್ಲರೂ ಸೇರ್ಕೊಂಡು ಆಟ ಆಡ್ತೀರಾ? ಹೊರಗಡೆ ಎಲ್ಲ ಕ್ರೀಡಾಕೂಟಕ್ಕೆ ಹೋದಾಗ ಏನನ್ಸುತ್ತೆ? ಇದರಲ್ಲಿ ಇನ್ನೂ ಡಿಫಿಕಲ್ಟ್ ಇರುತ್ತೆ ಕಾಂಪಿಟೇಷನ್. ಹೌದಾ? ಭಯ ಆಗುತ್ತಾ ಹೋದಾಗ? ಸ್ಟಾರ್ಟಿಂಗ್ ಭಯ ಆಗ್ತಿತ್ತು, ಈಗೇನು ಆ ಥರದ್ದೇನಿಲ್ಲ.
ಯಾರಿದ್ರು ಆಟ ಆಡ್ತೀವಿ ನಾವು ಅಂತೇಳಿ ಅಂತ ಅನ್ಸುತ್ತೆ. ಮನೆಯಲ್ಲೆಲ್ಲ ನಿಮ್ಗೆ ಆಟ ಆಡ್ಲಿಕ್ಕೆ ಎನ್ಕರೇಜ್ ಮಾಡ್ತಾರಾ ಪೇರೆಂಟ್ಸು? ಸರ್. ನಿಮಗೆ ಚೈತನ್ಯ? ಸರ್ ಎನ್ಕರೇಜ್ ಮಾಡ್ತಾರೆ. ನಮ್ರತಂಗೆ ಮಾಡ್ತಾರೆ. ಮಾಡ್ತಾರೆ. ಮುಂದೆ ಇನ್ನು ಏನೇನು ಸ್ಪೋರ್ಟ್ಸ್ ಅಲ್ಲಿ ಏನೇನು ಅಚೀವ್ ಮಾಡಬೇಕು ಅಂತ ಆಸೆ ಇದೆ ಚೈತನ್ಯ? ಸರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಡಿಯಾ ರೆಪ್ರೆಸೆಂಟ್ ಮಾಡಬೇಕು ಅಂತ ಆಸೆ ಇದೆ. ಹರ್ಡಲ್ಸ್ ಅಲ್ಲೇ ಹೋಗ್ಬೇಕು ಅಂತನಾ? ಹರ್ಡಲ್ಸ್ ಒಂದೇ ಇಷ್ಟನಾ? ರನ್ನಿಂಗ್ ಎಲ್ಲ ಇವೆಂಟ್ಸ್ ಇಷ್ಟ, ಬಟ್ ಮೇನ್ ಆಗಿ ಹರ್ಡಲ್ಸ್ ಭಾರಿ ಇಷ್ಟ ಆಗುತ್ತೆ. ನಮ್ರತಂಗೆ ಏನು ಅನ್ಸುತ್ತೆ? ಸರ್ ನನಗೂ ಅಷ್ಟೇ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬೇಕು ಅಂತ ಅನ್ಸುತ್ತಾ? ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ಇಂಡಿಯಾನ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ, ಇನ್ನೂ ಎತ್ತರಕ್ಕೆ ನೆಗಿಬೇಕು ಅಂತ ಅಲ್ವಾ? ಈಗ ಲಾಂಗ್ ಜಂಪ್ ಎಲ್ಲಿವರೆಗೂ ಬಂದಿದೆ? ಸರ್ ಲಾಂಗ್ ಜಂಪ್ 2 ಮೀಟರ್ಸಿಗೆ ಹೋದ್ರು, ಅವರೆಲ್ಲ 3-4 ಮೀಟರ್ಸ್ ಮಾಡ್ತಾಯಿದ್ರು. ಹೌದಾ? ನೀನು ಎಷ್ಟಲ್ಲಿದೆಯಾ ಈಗ? 2 ಮೀಟರ್ಸಲ್ಲಿದೆಯಾ? ಇನ್ನು ಮುಂದಕ್ಕೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಜಾಸ್ತಿ ಹಾರಬೇಕು ಅಂತ ಹೇಳಿ ಅಲ್ವಾ? ಒಂದು 4 ಮೀಟರ್ಸ್ ಎಲ್ಲ ಹಾರಿದ್ರೆ ಮಾಡ್ಬೋದಲ್ವಾ? ಸಾಕಾಗುತ್ತೆ. ಉನ್ನತಿ? ಸರ್ ಇಂಟರ್ನ್ಯಾಷನಲ್ ಲೆವೆಲ್ ಇಂಡಿಯಾ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ ಆಸೆ ಇದೆ. ನಿಮ್ಮ ಆಸೆಗಳೇನಿದೆಯೋ ಅದೆಲ್ಲವೂ ಕೂಡ ಈಡೇರಲಿ. ಇಲ್ಲಿ ಒಬ್ಬರು ಗೋಲ್ಡ್ ಮೆಡಲ್ ತಗೊಂಡ್ರೆ, ಇನ್ನೊಬ್ರು ಸಿಲ್ವರ್ ಮೆಡಲ್, ಇನ್ನೊಬ್ರು ಬ್ರಾನ್ಸ್ ತಗೊಂಡಿದ್ದೀರಾ. ಈ ಒಂದು ಮೆಡಲ್ಗಳನ್ನು ತಗೊಂಡು ನಮ್ಮ ಹಾಸನಕ್ಕೆ ಕೀರ್ತಿ ತಂದಂತಹ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳು. ಮುಂದೆ ರಾಜ್ಯ ಮಟ್ಟದಲ್ಲಿ ಯಾರ್ಯಾರಿಗೆ ಅವಕಾಶ ಇದೆಯೋ ಅಲ್ಲೂ ಕೂಡ ಚೆನ್ನಾಗಿ ಆಟ ಆಡಿ ನೀವು ಅಲ್ಲೂ ಕೂಡ ಚಿನ್ನದ ಪದಕವನ್ನು ತರಬೇಕು ಅನ್ನುವಂಥದ್ದು ನಮ್ಮೆಲ್ಲ ಕೇಳುಗರ ಆಶಯ. ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ವಿವಿಧ ಪದಕಗಳನ್ನು ತಮ್ಮದಾಗಿಸಿಕೊಂಡಿರುವ ಸಾಧನೆಯ ಕುರಿತು ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳಾದ ಚೈತನ್ಯ ರಮೇಶ್, ನಮ್ರತಾ ಹಾಗೂ ಜಿ ಉನ್ನತಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ICSE 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579. ಇದುವರೆಗೆ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ವಲಯ ಮಟ್ಟದ ಕ್ರೀಡೆಯಲ್ಲಿ ಸಾಧಿಸಿದ ಗೆಲುವಿನ ಯಶೋಗಾಥೆ ಕುರಿತ ಸರಣಿ ಕಾರ್ಯಕ್ರಮ ಮೂಡಿಬಂತು. ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಉತ್ತರ ಬಡಾವಣೆ ಹಾಗೂ ಮಹಾಲಕ್ಷ್ಮಿ ಲೇಔಟ್, ಹಾಸನ.